ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕೇಂದ್ರ ನಮ್ಮ ಬೆಂಗಳೂರು ಆಗ್ಬೋದು, ನಂತರ ಜಿಲ್ಲೆ, ನಂತರ ತಾಲೂಕುಗಳಲ್ಲಿ ಸಾಧ್ಯ ಹಳ್ಳಿಗಳಲ್ಲಿ ಕೂಡ ಅಲ್ಲಿ ಕೂಡ ನಮ್ಮ PSI ಲೆವೆಲ್ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಒಳ್ಳೇದಾಗಿದೆ. ಸೊ ಈ ಕಾರ್ಯಕ್ರಮ ಮಾಡೋದ್ರಿಂದ ಅಟ್ಲೀಸ್ಟ್ ಬಹಳಷ್ಟು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ. ಸೊ ಸಮಾಜದಲ್ಲಿ ದೊಡ್ಡ ಪಿಡುಗಾಗಿದೆ. ಸಮಾಜದಲ್ಲಿ ಎಷ್ಟೇ ಸರ್ಕಾರಗಳೆಲ್ಲ ಸರ್ಕಾರ ಬಂದ್ರು ಪ್ರಯತ್ನ ಮಾಡಿ ನಿಯಂತ್ರಣ ಆಗ್ತಲ್ಲ, ಇನ್ನು ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡ ಬಹಳಷ್ಟು ಎಚ್ಚರಿಕೊಂಡಿದೆ, ಬಹಳಷ್ಟು ಕಾರ್ಯಕ್ರಮ ಹಾಕಿದೆ, ಕಾನೂನು ಕೂಡ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ನಮ್ದು ಒಂದು ಹೆಚ್ಚಾಗಿ ಇವತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಇದನ್ನ ಕಾರ್ಯಕ್ರಮ ಮಾಡೋ ಮೂಲಕ ಜಾಗೃತಿ ಮಾಡ್ತೀವಿ. ಈ ಕಾರ್ಯಕ್ರಮದಿಂದ ಬಹುಶಃ ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದೇಶ ಹೋಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಂಗೊಳ್ಳಿ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲರಿಗೂ ಮುಟ್ಟಂತ ನಾವು ಕೂಡ ಆಶೆ ಮಾಡ್ತೀವಿ. ಸಾಕಷ್ಟು ನಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ನಮ್ಮ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ್ದ್ರೆ ಅಲ್ಲಿ ಫಾರ್ ಎಕ್ಸಾಂಪಲ್ ಸಿರಪ್ ಸಣ್ಣ ಮಕ್ಕಳು ತಗೋತಾ ಇದಾವೆ, ಕೊಡಬೇಕು ಕೊಡಬಾರ್ದು ಅಂತ ರೇಟ್ ಹಾಕಲ್ಲ. ಅಲ್ಲ, ಕೆಲವನ್ನ ಡ್ರಗ್ಸ್ ಕನ್ವರ್ಟ್ ಮಾಡ್ಕೋತಾರ, ಅವರು ಮಿಕ್ಸ್ ಮಾಡ್ತಾರೆ, ಅವರೇ ಏನೋ ಒಂದು ಫಾರ್ಮುಲಾ ಹುಡುಕ್ತಾರೆ, ಏನೇನೋ ಮಿಕ್ಸ್ ಮಾಡ್ತಾರ, ಪೆಪ್ಸಿ ಕೋಕೋ ಕೋಲಾ ಹಾಕ್ತಾರೆ, ಅದನ್ನ ಡ್ರಗ್ಸ್ ಅಂತ ಅಥವಾ ಆಲ್ಕೋಹಾಲ್ ಅಂತ ಜನರೇಟ್ ಮಾಡಿ ಅಂದ್ರೆ ಹೊಸದು ಈಸಿ. ಯಾಕಂದ್ರೆ ಬಹಳಷ್ಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ಇನ್ನು ಹೇಳ್ದಂಗೆ ಕೆಮ್ಮಿನ ಔಷಧ ತಗೋತಾರೆ, ಅದರಿಂದನೂ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರದೇ ಅಂತ ಸೋರ್ಸ್ ಈಸಿಯಾಗಿ, ಯಾಕಂದ್ರೆ ಬೇರೆ ಆದ್ರೆ ಕಷ್ಟ ಆಗ್ಬೋದು ಅಂತ ಇದನ್ನ ಮಾಡ್ತಾರೆ. ಇನ್ನು ಬೇರೆ ಗಾಂಜಾ ಡ್ರಗ್ಸ್ ಅದು ಕೂಡ ಇದೆ, ಅದು ಏನು ಕಡಿಮೆ ಏನಿಲ್ಲ, ಅದು ಕೂಡ ಎಲ್ಲ ಹಂತದಲ್ಲಿ ಇದೆ. ಪ್ರಯತ್ನ ಅಂತ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಹಿಡಿತಾರೆ. ಅದು ಹೇಳಿದಂಗ ನಮ್ದೇ ದೇಶದ ಅಲ್ವೇ ಅಲ್ಲ, ಹೊರಗಿಂದ ಬರ್ತದೆ. ರಾಜಸ್ಥಾನ ಬರ್ತೈತ್ರೆ, ಪಂಜಾಬ್ ಮೇಜರ್ ಹೈಯೆಸ್ಟ್ ಸಮಸ್ಯೆ ಇರೋದು ಪಂಜಾಬ್ದಲ್ಲಿ. ಸೊ ನಮ್ಮ ರಾಜ್ಯ ಮೂಲಕ ಕೆಳಗಡೆ ಕೇರಳ, ತಮಿಳುನಾಡಿಗೆ ಹೋಗೋದು ಕೂಡ ಹಿಂಗೆ ಹೋಗಿ ಬಹಳ ಚೆನ್ನಾಗಿ ಅದನ್ನು ಸೀಸ್ ಮಾಡ್ತಾರೆ. ಹಿಂಗಾಗಿ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ತೋರಿಸ್ತದ್ರ. ಆ ಕಡೆ ಹೋಗೋರು ಒಂದ್ಸಲ ಇಲ್ಲೇ ಸಿಕ್ಕೊಂಡ್ ಬೀಳ್ತಾರ, ಬೆಳಗಾವಿಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಅದು ಸಂಖ್ಯೆ ಹೆಚ್ಚಿದೆ. ಸಿಗ್ತಾ ಇದೆ ಸರ್, ಇದು ಹೆರೋಯಿನ್ ಅದು ಆಗ್ಲಿಕ್ಕೆ ಸಿಟಿಯಲ್ಲಿ ಈ ಲಾಸ್ಟ್ 3 months ಅಲ್ಲಿ ಹೆಚ್ಚಾಗಿದೆ. ಹೆಚ್ಚು ಮಾಡುವಂತ ಸಣ್ಣ ಸಣ್ಣ ಘಟಕ ಇರ್ತಾರ, ಕಾರ್ಖಾನೆಗಳು ಅಲ್ಲಿ ತಯಾರು ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದು ಬೆಂಗಳೂರಲ್ಲಿ ಸೀಸ್ ಮಾಡಿದ್ರು, ಅದೇ ಸೇಮ್ ಸಿಮಿಲರ್. NDPS ಆಕ್ಟ್ ಅಲ್ಲಿ ಎಕ್ಸೈಸ್ ಕೈ ಜೋಡಿಸ್ಬೇಕು ಪೊಲೀಸರಿಗೆ, ಬಟ್ ಅವ್ರು ಕೈ ಜೋಡಿಸೋದಿಲ್ಲ. ಅವ್ರು ಅಲ್ಲೆಲ್ಲೂ ಕುತ್ಕೊಂಡಿರ್ತಾರೆ, ಇವ್ರು ಕೆಲಸ ಮಾಡೋದು, ಅವ್ರು ಸುಮ್ಮನೆ ಕುತ್ಕೊಳ್ಳೋದು ಆಗ್ತಾ ಇದೆ. ಜಂಟಿಯಾಗಿ ಅಭಿಯಾನ ಮಾಡಕ್ಕೆ ಎಕ್ಸೈಸ್ ನೀವು ಕೊಡ್ರಿ, DC ಅವ್ರು ಬೇಕಾದ್ರೆ ಮಾಡ್ಬೇಕು. ಅವ್ರದ್ದು ಜವಾಬ್ದಾರಿ ಇದೆ ಅಲ್ಲ, ಅವ್ರು ಇದೆ, ಇವ್ರದ್ದು ಇದೆ. ಎರಡು ಆದ್ರೆ ಇನ್ನೂ ಸ್ಟ್ರೆಂತ್ ಆಗ್ತದೆ. ಯಾಕಂದ್ರೆ ಅವ್ರದ್ದು ಸೋರ್ಸ್ ಇರ್ತದೆ, ಇವ್ರದ್ದು ಸೋರ್ಸ್ ಇರ್ತದೆ. ಒಳ್ಳೇದು ನೀವು ಹೇಳ್ದಂಗೆ ಇಬ್ರು ಕೂಡ ಮಾಡಿದ್ರೆ ಸೊ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಕೌಂಟರ್ ಕೊಡ್ತಾ ಇದ್ದಾರೆ ಎಲ್ಲ ಅಂಗಡಿಯವರು, ಅದನ್ನು ಕಡಿಮೆ ಮಾಡಿಕೊಳ್ಳೋದು ಕಂಪಲ್ಸರಿ ಅನ್ನೋದು ಮಾಡಿಸಿರ್ತಾರೆ. ಬೇಕಾದ್ರೆ ಅವ್ರು ಡ್ರಗ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ, DC ಅವ್ರು ಹೇಳ್ತಾರೆ, ಅದನ್ನ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಒಂದು ಸಾರಿ ಚೀಟಿ ಇಲ್ಲದೆ ಡಾಕ್ಟರ್ ಇಲ್ಲದೆ ಕೊಡ್ತಾರೆ. ಈ ವಿದ್ಯಾರ್ಥಿಗಳು ಡ್ರಗ್ಸ್ ಕಾನ್ಸೆಪ್ಟ್ ಮಾಡಿದ್ರು ಆಯಾ ಕಲಾ ಕಾಲೇಜುಗಳಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಸೊ ಅದು ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಓವರಾಲ್ ಡಿಸ್ಟ್ರಿಕ್ಟ್ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ರೆ ಇನ್ನೂ ಮಾಡ್ಬೋದು. ಆ ಥರದ 70% ಸ್ಟೂಡೆಂಟ್ಗಳನ್ನು ಚೆಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಪೋಷಕರ ಕನ್ಸರ್ನ್ ರಿಕ್ವೆಸ್ಟ್ ಮಾಡಿ ಅವ್ರಿಗೆ, ಅವ್ರ ಪಾಲಕರು ಒಪ್ಪಿದ್ರೆ ಅವ್ರಿಗೊಂದು ಗ್ಯಾರಂಟಿ ಇರುತ್ತೆ, ನಮ್ಮ ಅದ್ರಲ್ಲಿ ಇಲ್ಲ ಅಂತ. ಆರಂಭಿಕ ಹಂತದಲ್ಲಿ ಅದು ನಡೆಯೋದಕ್ಕೆ ಅವಕಾಶ ಇದೆ. ಸರ್, ಈಗ ದೆಹಲಿ ಜಂತರ್ ಮಂತರ್ನಲ್ಲಿ ಏನಾಗ್ತಂದ್ರೆ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು, ಜೊತೆಗೆ ಅವರ ಹೋರಾಟವನ್ನ ಹಂಚುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಮಾಡ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಸುಮಾರು ಘಟನೆಗಳಾಗಿದೆ. ನಿನ್ನೆ ಇಡೀ ಡೆಲ್ಲಿ ತುಂಬಾ ಪ್ರೊಟೆಸ್ಟ್ ಆಗಿದೆ, ಒಂಥರ ವಾತಾವರಣ ಬಿಗಿ ಆಗಿದೆ. ಸೊ ಅದನ್ನ ಕೇಂದ್ರ ಸರ್ಕಾರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಅವ್ರ ಜೊತೆ ಯಾರ ಮಾತುಕತೆ ಕಳಿಸ್ಬೇಕು. ಅವ್ರ ಯಾಕಂದ್ರೆ 20 ವರ್ಷದಿಂದ ಯಾರು ಹೋಗಿಲ್ವಾ, ಹಿಂಗಾಗಿ ಅದು ಹೆಚ್ಚಾಗ್ತಾ ಇದೆ. ಯಾರು ಹೋಗ್ಬೇಕು ಅಲ್ಲಿ, ಹೋಗಿ ಅವರ
ಏನ್ ಮನವಿ ಏನದೆ ಕೇಳಿದ್ರೆ ಬರೀ ಇವ್ರು ಯಾರೋ ಹೋಗದಿರಂದ್ರೆ ಇದು ಹಿಂದೆ ರೈತರ ಹತ್ರ 1 ವರ್ಷ ಮಾಡಿದ್ರು ಅವ್ರ ಕಡೆ ಯಾರೋ ಹೋಗಿದ್ರೆ ಇಮಿಡಿಯೇಟ್ ಹೋಗಿತ್ತು. ಇದು ಕೂಡ ಈಗ ಏನ್ ಕಾಲ ಮಿಂಚಿಲ್ಲ. ಈಗ ಯಾರೋ ಹೋಗಿ ಅಲ್ಲಿ ಮಂತ್ರಿಗಳು HRD ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ ಅಲ್ಲ, ಅದು ಏನ್ ಕೇಳಬೇಕಲ್ಲ ಹೋಗಿ ಅವ್ರದ್ದು ಏನಂತ ಕೇಳಿದ್ರೆ ಗೊತ್ತಾಗಲ್ಲ. ಅದು ಒಂದೇ ಇರ್ಬೋದು, ಮತ್ತೇನ್ರ ಬೇರೆ ಇರ್ಬೋದು. ಅಟ್ಲೀಸ್ಟ್ ಹೋಗ್ಬೇಕು. ಹೋದ್ರೆ ಒಂದು 10ಕ್ಕೆ ಬರ್ತದೆ ಹೋಗ್ಬೇಕಂತ ನಮ್ಮ ಅವ್ರಿಗೆ ರಿಕ್ವೆಸ್ಟ್. ಅಲ್ಲೇ ಅಧಿವೇಶನ ನಡೀತಾ ಇದೆ ಸರ್ ಸಂಸತ್ನಲ್ಲಿ. ಎಲ್ಲರೂ ಇದ್ದಾರೆ, ಯಾರಿಗೂ ಅಷ್ಟು ಟೈಮ್ ಇಲ್ವಾ? ಹೋಗ್ಬೇಕಂತ ನಮ್ದು ರಿಕ್ವೆಸ್ಟ್ ಇದೆ ಅವ್ರಿಗೆ. ಯಾಕಂದ್ರೆ ಅದು ಪ್ರೆಸ್ಟೇಜ್ ಅಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬರೀತಾ ಇಲ್ಲ ಸೆಂಟ್ರಲ್ ಗವರ್ಮೆಂಟ್. ಅಲ್ಲ, ಸೆಕೆಂಡ್ರಿ ಅದು ಆಮ್ಯಾಗ. ಅದು ಸೆಕೆಂಡ್ರಿ ಆದ್ಮೇಲೆ ಅವ್ರಿಗೆ ಹೋಗಿ ಕೇಳ್ಬೇಕಲ್ಲ, ಏನಾದ್ರು ಒಂದೇ ಇದೆಯಾ, ಬೇರೆ ಏನಿದೆಯಾ ನಿಮ್ದು? ಏನಾದ್ರು ಒಂದೇ ಅವ್ರದ್ದಿಲ್ಲ, ಬೇರೆ ಬೇರೆ ಡಿಮಾಂಡ್ ಕೂಡ ಇದೆ ಅವ್ರದ್ದು. ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆ ಅಂತ ಇಲ್ಲ, ನಮ್ದು ಯಾವ ಸಪೋರ್ಟ್ ಇಲ್ಲ. ಅವ್ರದ್ದು ಇಂಡಿಪೆಂಡೆಂಟ್ ಆಗಿ ಮಾಡತ್ತಾರ. ವಿದ್ಯಾರ್ಥಿಗಳಿದ್ದಾರೆ ಹತ್ರ ಯಾರು ಪಾರ್ಟಿಕ್ಸ್ ಯಾರು ಅಟ್ಯಾಚ್ ಇಲ್ಲ. ಅವ್ರು ತಮ್ಮ ಹಕ್ಕಿಯಾಗಿ ಡಿಮಾಂಡ್ ಮಾಡತ್ತಾರ. ಕೇಂದ್ರ ಸರ್ಕಾರ ತಕ್ಷಣ ಇವು ಕೂಡ ಯಾರು ಹೋಗ್ಬೇಕು, ಸ್ಪಂದನೆ ಮಾಡ್ಬೇಕು, ಅಷ್ಟೇ ನಮ್ಮ ವಿನಂತಿ. ನಾಳೆ ಮಾಡೋದರಾಗಿದೆ ಅಂತ ಏನ್ ಮಾಡ್ತಾರೆ ಬಿಡಿ, ಅದೇನು ಯಾವಾಗ ಮಾಡ್ತಾರೆ, ಏನದ ಅವ್ರ ಸಮಸ್ಯೆ ಅದು. ಯಾಕಂತಂದ್ರೆ ಬೇರೆ ಬೇರೆ ಇಶ್ಯೂಗಳು ರಾಜ್ಯದಲ್ಲಿ ಇರೋದ್ರಿಂದ ಮಂತ್ರಿಗಳೇ ಇಲ್ಲ ಅನ್ನೋ ಒಂದು ಪೂರ್ಣ ಪ್ರಮಾಣ ಸರ್ಕಾರಿ ಸಂದೇಶ ಇದೆ. ಮಾಡ್ತಾರೆ, ಬೇಗ ಮಾಡ್ತಾರೆ. ಅಲ್ಲಿವರೆಗೆ ನಾವದಿಲ್ಲ 3 ಜಿಲ್ಲಾ ನೋಡೋದಿಲ್ಲ. ಈಗ ಬೆಳಗಾವಿ ಮತ್ತು ಸಚಿವರ ಹೆಸರು ಏನು ಸರ್? ಈ ರಾಜ್ಯಾದ್ಯಂತ ಬರ ಬಂದಿದೆ, ಅದನ್ನ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬರ ಜಿಲ್ಲೆ ಅಂತ ಏನೋ ಘೋಷಣೆ ಮಾಡ್ತಾರೆ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲ ಸರ್ವೆ ಮಾಡ್ಲಿಕ್ಕೆ. ಅದು ವರದಿ ಬಂದ ಮೇಲೆ ಕೇಂದ್ರಕ್ಕೆ ಕಳಿಸ್ಬೇಕಾಗತ್ತೆ. ಕೇಂದ್ರದ ಅನುಮತಿ ಕೂಡ ಬೇಕಾಗಿದೆ, ಅವರು ಸಹಮತಿ ಬೇಕು. ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಸಿಎಂ ಅವರು. ಮೊನ್ನೆ ಸಂಡೇ ಕ್ಯಾಬಿನೆಟ್ ಮಾಡಿದ್ರು. ನಾವು ಇದಕ್ಕೋಸ್ಕರ ಮಾಡಿದ್ವಿ. ಸಪ್ತ ನದಿಗಳನ್ನ ಬಿಟ್ಟರೆ ಉಳಿದ ಭಾಗಗಳು ಎಲ್ಲೂ ನಿರೀಕ್ಷೆ ಪ್ರಮಾಣ ಮಳೆ ಆಗಿರುತ್ತೆ. ಕಡಿಮೆ ಇದೆ, ಬಹಳಷ್ಟು ಕಡಿಮೆ ಇದೆ. ಅವ್ರು ಇದ್ರಾಗ ಬರ್ದ್ರಾಗ ಓಕೆ, ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಸಚಿವ ಸ್ಥಾನದ ವಿಚಾರಕ್ಕೆ ಅಶೋಕ್ ಪಟೇಲ್ ಪರವಾಗಿ ನೀವೇನು ಮಾತಾಡಿದ್ರೆ ಅನ್ನುವಂತ ಚರ್ಚೆ ಆಗ್ತಾ ಇದೆ ಸರ್. ನಾವು ಸೀನಿಯರ್ ನಮ್ ಕಡೆ ಬಂದಿರೋರು. ನಾವು ಸೀನಿಯರ್ ನಮಗ್ ಕೊಡಿಸಿ ಹೇಳತ್ತ. ಅಂತಿಮವಾಗಿ ಡಿಸಿಷನ್ ಮಾಡೋರು ಅವರು. ಮುಖ್ಯಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಹೈಕಮಾಂಡ್ ಅವ್ರು ಮಾಡ್ತಾರ. ಯಾಕೆ ಈ ಕುರಿತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಬೆಂಬಲಿತ ಶಾಸಕರೇ ಅಲ್ಲಿ ಮೊನ್ನೆ ಏನಂತಂದ್ರೆ ದೆಹಲಿಗೆ ಹೋಗ್ಕೊಂಡಿರೋಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರಿ ಅಥವಾ 3 ಸೀನಿಯರ್ ಇದಾರ ಅಂತ ಅವರೆಲ್ಲ ಕೂಡ ಹೋಗಿದ್ದಾರೆ. ಅಲ್ಲ, ತಮ್ಮ ನಿರ್ದೇಶನದ ಮೇಲೆ ಆಯ್ತು ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗ್ತಿರೋದು. ನಾವು ಸೀನಿಯರ್ ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ರೆಕಮೆಂಡ್ ಮಾಡ್ತೀರಾ ಸರ್? ಸಚಿವರು ಆದವರು ಬಿಟ್ಟು ಬೇರೆದವ್ರು ಮಾಡಿ ನಾವ್ ಯಾರಿಗೂ ಹೇಳಲ್ಲ, ನಾವ್ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಏನಿಲ್ಲ. ಯಾರು ಮಾಡ್ತಾರ ಅವ್ರು ನಮ್ಮವ್ರು ಅಷ್ಟೇ. ಯಾರು ಬಂದ್ರು ನಮ್ಮವ್ರೆ, ಅದಕ್ಕೇನೆ ರಾಜು ಶೆಟ್ಟಿ ಅವ್ರ ಮುಖದ ಮೇಲೆ ಮಂದ ಹಾಕಿ ಬರ್ತಾರೆ ಸರ್, ಏನಾದ್ರು ಅವ್ರು ಅವ್ರ ಸಮುದಾಯದವರು ಈ ರಿಸ್ಟ್ರಿಕ್ಷನ್ ಇದೆಲ್ಲ, ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಫಸ್ಟ್ ಅವರ್ ಇಲ್ಲ ಅಂತ. ಬೆಳಗಾವಿಗೆ ಸಮುದಾಯಕ್ಕಿಂತ ಬೆಳಗಾಂ ನಗರಕ್ಕೆ ಯಾವತ್ತೂ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಹಂಗಾರೆ ಎಲ್ಲ ನೋಡ್ರಿ, ಎಲ್ಲ ಸಿಕ್ಕಿಲ್ಲ, ಬಹಳ ಕಡೆ ಸಿಕ್ಕಿಲ್ಲ. ಅಲ್ಲ, ಬೆಳಗಾಂ ನಗರದ್ದು ಯಾವತ್ತೂ ಸಿಕ್ಕಿಲ್ಲ ಸರ್. ಯಾವತ್ತೂ ಸಿಕ್ಕಿಲ್ಲ. ಬೆಳಗಾವಿಗೂ ಸಿಕ್ಕಿಲ್ಲ, ದಕ್ಷಿಣಕ್ಕೂ ಸಿಕ್ಕಿಲ್ಲ, ರಾಮದುರ್ಗ ಸಿಕ್ಕಿಲ್ಲ. ಬೆಂಗಳೂರು, ಗುಲ್ಬರ್ಗ, ರಾಯಚೂರು ಆ ಕಡೆ ನೋಡ್ತಾ ಇದ್ದಾರೆ. ಈ ಕಡೆ ಬೆಳಗಾವಿದವ್ರು ಯಾರು ಮುಸ್ಲಿಂ ಇಲ್ವಾ ಅಂತ. ಇದು ಕೋಟಾ ಲಾಭ ಆಗುದಿಲ್ಲ. ಮುಸ್ಲಿಂ ಕೊಟ್ರ ಆಯ್ತು, ಎಲ್ಲಿ ಕೊಟ್ರೆ ರಾಜ್ಯದಾಗ ಕೊಟ್ರ ಆಯ್ತು ಅಷ್ಟೇ. ಕೋಟಾ ಎಲ್ಲ ಕಡೆ ಏರಿಯಾ ಎಲ್ಲ ಏರಿಯಾ ಕನ್ಸಿಡರ್ ಆಗ್ಬೇಕು. ಓನ್ಲಿ ಹೈದರಾಬಾದ್, ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಅದಾರ. ಕಿತ್ತೂರು ಕರ್ನಾಟಕದಾಗ ಯಾರು ಇಲ್ಲ ಇಲ್ವಾ ಅಂತ ಹೇಳಿ ಮುಂಚೆ ಕೊಟ್ಟಿದಾರಲ್ಲ, ನಮ್ ಸವದತ್ತಿಯಿಂದ ಮುಸ್ಲಿಂ ಮಂತ್ರಿಗಳಾಗಿದ್ರು. ಆಮ್ಯಾಗ ಇನ್ನೊಬ್ರು ಯಾರೋ ಆಗಿದ್ರ, ಮುಂಚೆ ಆಗಿದ್ರು, ಈಗಿಲ್ಲ. ಅವಕಾಶ ಬಂದಾಗ ನೋಡಿ ಕಾಯ್ಬೇಕಷ್ಟೇ. ಕಾದಾಗ ಮಾಡಲ್ಲ ಅವ್ರು. ಬೆಳಗಾವಿಗೆ ಎಷ್ಟು ಸಿಗ್ಬೋದು ಸರ್? ಈಗ ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು. ಜಿಲ್ಲೆ ದೊಡ್ಡದಿದೆ. ಮೊನ್ನೆ ಸೌದಿ ಅವರು ಕೂಡ ದೆಹಲಿಗೆ ಹೋಗಿದ್ರು, ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಾಡೋರೆಲ್ಲ ಎಲ್ಲಾರು ಮಾಡ್ರಿ, ಎಲ್ಲಾರು ಆಸೆ ಇದೆ, ಎಲ್ಲಾರು ಮಾಡೋದ ತಪ್ಪಂತ ಹೇಳಿಕ್ ಆಗಲ್ಲ. ಈ ವಾಸ್ತು ಹೆಸರಲ್ಲಿ ಬೆಂಗಳೂರು ನಂತರ ಬೆಳಗಾವಿ ದೊಡ್ಡ ಜಿಲ್ಲೆ. ಅಲ್ಲೇ 10-12 ಜನ ಮಂತ್ರಿ ಆಗ್ತಾರೆ. ಇಲ್ಲಿ 2-3 ಕೊಡಕ್ಕೂ ಅಳ್ತಾರ. ತಾರತಮ್ಯ ನಿವಾರಣೆ ಆಗುದು ಯಾವಾಗ ಸರ್? ಅದ್ರ ಬಗ್ಗೆ ಬೆಂಗಳೂರು ಸಿಟಿಗೆ ಯಾವ್ದು ಜಾತಿ ಅಥವಾ ಅದೇನ ಪ್ರಶ್ನೆ ಅಥವಾ ಏರಿಯಾ ಬರೋದಿಲ್ಲ. ಸೀನಿಯರ್ ಇರ್ತಾರ ಸಿಟಿಯಲ್ಲಿ, ಮಾಡ್ಲೇಬೇಕಾಗುತ್ತೆ. ಕಲಬುರಗಿಗೆ 2-3 ಪ್ರತಿ ಕ್ಯಾಬಿನೆಟ್ ಅನ್ನು ಕೊಡ್ತಾ ಬರ್ತಾ ಇದ್ದಾರೆ. ಬೆಳಗಾವಿಗೆ ಯಾಕೆ ಕೊಡ್ತಾರೆ? ಈಗ ಅವಕಾಶ ಇಲ್ಲ. ಈಗ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಟ್ಟೆ ಕೊಡ್ತಾರೆ. ಕೊಡ್ತಾರಲ್ಲ, ಈ ಹೊಸ ಕೊಡ್ತಾರೆ.
ಸರ್, ಈಗ ವಾಸ್ತು ವಾಸ್ತು ಹೆಸರಲ್ಲಿ ಪಾರಂಪರಿಕ ಕಟ್ಟಡವನ್ನ ನವೀಕರಣ ಮಾಡ್ತಿದ್ದಾರೆ ಕುಮಾರ ಕೃಪಾ ಗ್ರಹಕ್ಕೆ ತಾವೇನ್ ಹೇಳ್ತೀರಿ? ಕಟ್ಟಾರ ಈಗ ಅವ್ರು ಹಂಗಿರ್ಬೇಕಂತ ಹಂಗಿರ್ಬೇಕ್ರಿ. ಎಲ್ಲ ವಾಸ್ತು ಪ್ರಕಾರ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಹೊಸ ಸಿಎಂ ಬಂದ ನಂತರ ಕಾಂಗ್ರೆಸ್ ಸರ್ಕಾರನ ವಾಸ್ತು ಪ್ರಕಾರ ನಡೀತಾ ಇದೆ ಅಂತ. ಅಲ್ಲಿ ಕೂಡ ಇಲ್ಲಿ ಉತ್ತರದಿಂದ ಹೋದ್ರೆ ಅದಕ್ಕೆ ನಿಮ್ಗೆ ಸಮಸ್ಯೆ ಇರ್ಬೇಕದ. ಮೊನ್ನೆ ಸಿಎಂ ಬಂದಾಗ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಿ? ಏನ್ರಿ ಯಾವ್ದು ಅವರಿಗೆ ಸರಿಯಾಗಿ ಯಾರ್ರಿ ಆಂಬುಲೆನ್ಸ್ ಅನ್ನ ಸರಿಯಾಗಿ ನಿಭಾಯಿಸಿಲ್ಲ. ರೈತರ ನೇಮಕ ಮಾಡಿಲ್ಲ. ಸಿಎಂ ಬಂದಾಗ ಅಷ್ಟು ದೊಡ್ಡ ನಿರ್ಲಕ್ಷ್ಯ ಯಾಕೆ ಸರ್? DC ಅವ್ರು ನೋಟಿಸ್ ಕೊಟ್ಟಿದಾರೆ, ಅವ್ರು ನೋಡ್ತಾರೆ, ಮುಂದಾಗಿರ್ದ ಆಗದಂಗ ನೋಡ್ಕೋಬೇಕಷ್ಟೇ. ಸೀರಿಯಸ್ ಲಾಪ್ಸಿದ್ರೆ ಆಕ್ಷನ್ ತಗೋತಾರ. ಅಲ್ಲ, ಜಿಲ್ಲಾಡಳಿತದ ಜೊತೆ ಸರಿಯಾಗಿ ಕಮ್ಯುನಿಕೇಟರ್ ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿ ಅಂತ. ಅವ್ರ ಡ್ಯೂಟಿ ಎಲ್ಲ DC ಅವ್ರು ನೋಡ್ಲಿಕ್ಕೆ ಆಗೋಲ್ಲ. ಅವ್ರು ಮಾಡ್ಬೇಕಾಯ್ತು, ಅವ್ರು ಮಾಡಿಲ್ಲ. ಅಲ್ಲ, DC